ಪಕ್ಷ ಅಂತ ಅಲ್ಲ, ದೇವೇಗೌಡರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಂತ ಬಿಜಾಪುರಕ್ಕೆ ಹೋಗಿದ್ದವರು. ಅವರು ಯಾವುದೂ ಯೋಚನೆ ಮಾಡಲಿಲ್ಲ. ಅವರು ಸೋಲು ಗೆಲುವು ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. ದೇವೇಗೌಡರು ಹೇಳಿದ್ರು, ಕುಮಾರಸ್ವಾಮಿ ಅವರು ಹೇಳಿದ್ರು ಅನ್ನೋ ಒಂದೇ ಮಾತಿಗೆ ಬಿಜಾಪುರಕ್ಕೆ ಹೋದರು. ಅವರು ಪಕ್ಷದ್ದು ಅದೆಲ್ಲ ಅವ್ರಿಗೆ ತಲೆಯಲ್ಲೇ ಇರಲಿಲ್ಲ. ಅವರು ಹೋಗಿದ್ದು, ಅವರು ದೇವೇಗೌಡರು ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ ಅನ್ನೋ ಒಂದು ಮಾತಿಗೆ ಅವರು ಬಿಜಾಪುರಕ್ಕೆ ಹೋದರು. ಚುನಾವಣೆಯಲ್ಲಿ ಬಿಜಾಪುರದಿಂದ ನಿಂತು ಸೋಲನ್ನು ಅನುಭವಿಸಿದ್ದು ಮತ್ತು ಚಾಮರಾಜನಗರದಲ್ಲಿ ಕೆಲಸವನ್ನು ಪಕ್ಷಕ್ಕಾಗಿ ಮಾಡ್ತಾನೆ ಇದ್ದು, ಈಗ ನೀವು ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ, ಯಾಕೆ ಬಿಜಾಪುರ ಬೇಡವಾಯ್ತಾ? ಈಗ 8 ತಿಂಗಳು ಕೊನೆ ಗಳಿಗೆವರೆಗೂ ಅವರು ಚಾಮರಾಜನಗರದಲ್ಲೇ ಅವರು ಸಂಘಟನೆ ಮಾಡಿದ್ದು, ಸಾವಿರಾರು ಹಳ್ಳಿ ಸುತ್ತಿದ್ದು ಇದ್ದಾರೆ. ಬಿಜಾಪುರ ಯಾಕೆ, ಇಡೀ ರಾಜ್ಯದಲ್ಲಿ, ಕರ್ನಾಟಕದ ರಾಜ್ಯದಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ನನಗೆ ಇರೋದು ಒಂದೇ ಗುರಿ ಅಲ್ವಾ, ನಮ್ಮ ಯಜಮಾನರ ಆಸೆನ ತೀರಿಸಬೇಕು, ಅವ್ರಿಗಿದ್ದ ಹಂಬಲ ಒಂದೇ ಜನಸೇವೆ ಮಾಡಬೇಕು ಅಂತ. ಅದು ಒಂದೇ ನನ್ನ ಕನಸು, ನನ್ನ ಮುಂದಿನ ಗುರಿ. ಅದು ಯಾವುದಾದ್ರೂ ಆಗಿರ್ಬೋದು. ಆದರೆ ಬಿ ಜೆ ಪಿಯವರು ಅವ್ರು ಬದುಕಿದ್ದಾಗಲೇ ಅವ್ರಿಗೆ ನ್ಯಾಯ ಕೊಡಲಿಲ್ಲ. ಹೀಗೆ ಯಾವ ನ್ಯಾಯ ಕೊಡ್ತಾರೆ? ನನಗೆ ಒಂದು ಸಮಾಧಾನದ ಮಾತುಗಳನ್ನು ಯಾರೂ ಆಡಲಿಲ್ಲ ಇದುವರೆಗೂ. ಸೌಜನ್ಯಕ್ಕಾದ್ರೂ ನನ್ನನ್ನು ಕೇಳ್ಬೋದಾಗಿತ್ತೇನೋ ಅವರು. ಈಗ ನಾನು ಏನಂತ ಹೇಳಿ? ನನಗೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಅನಿಸುತ್ತೆ. ಹೇಳಿದೆ ಅಲ್ಲ ಆಗಲೇ, ಲಾಸ್ಟ್ ಟೈಮು 1.5 ವರ್ಷ 1000 ಹಳ್ಳಿಗಳನ್ನ ಸುತ್ತಿದ್ದಾರೆ. ದಿನಕ್ಕೆ ಇಲ್ಲ ಅಂದರೂ 15ರಿಂದ 20 ಹಳ್ಳಿಗಳನ್ನ ಸುತ್ತುತ್ತಾಯಿದ್ರು. ಈ ಸಾರಿನೂ ಅದನ್ನೇ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅವ್ರು ಮಾಡಿಲ್ಲ ಅಂದರೆ ಖಂಡಿತ ಬಿ ಜೆ ಪಿ ಬರ್ತಾ ಇರಲಿಲ್ಲ.